ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಿಂದ ಹೈಕೋರ್ಟ್ಗೆ ತನಿಖಾ ವರದಿಯ ಕುರಿತಂತೆ ರಿಪೋರ್ಟ್ ಸಲ್ಲಿಕೆ ಆಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ಅಂತಿಮ ವರದಿ ಆಗಿದೆಯಾ ಅಥವಾ ಸ್ಟೇಟಸ್ ರಿಪೋರ್ಟ್ ಅಂದ್ರೆ ಸ್ಟೇಟಸ್ ಕೋ ರಿಪೋರ್ಟ್ ಅನ್ನೋದು ಗೊತ್ತಾಗುತ್ತೆ. ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಲೋಕಾಯುಕ್ತ ತನಿಖಾ ವರದಿ ಸಲ್ಲಿಕೆ ಆಗಿದೆ ಅನ್ನೋದು ಇಲ್ಲಿ ತನಕದ ಮಾಹಿತಿ. ಇದುವರೆಗಿನ ತನಿಖಾ ಪ್ರಗತಿ ವರದಿ ಸಲ್ಲಿಕೆ ಆಗಿದೆ, ಅಂದ್ರೆ ಅಂತಿಮ ವರದಿ ಅಲ್ಲ ಇದು. ತನಿಖಾ ವರದಿಯನ್ನ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಸಲ್ಲಿಸಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಲೋಕಾಯುಕ್ತ ತನಿಖೆಯ ಸಂದರ್ಭದಲ್ಲಿ ಸಿಕ್ಕಂತಹ ಸಾಕ್ಷ್ಯ ಹಾಗೂ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ರಗತಿ ಆಗಿದೆ ಓವರ್ ಆಲ್ ಆಗಿ ಅಂತ ಹೇಳಿ ರಿಪೋರ್ಟ್ ಸಬ್ಮಿಷನ್ ಆಗಿದೆ. ಹೈಕೋರ್ಟ್ ನಿರ್ದೇಶನದ ಪ್ರಕಾರ 3 ತಿಂಗಳ ಡೆಡ್ಲೈನ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಡಲಾಗಿತ್ತು. 3 ತಿಂಗಳ ಒಳಗೆ ತನಿಖೆ ನಡೆಸಿ ರಿಪೋರ್ಟ್ ಅನ್ನು ಕೊಡಿ ಅಂತ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಕೂಡ ಕೊಡಲಾಗಿತ್ತು. ಸೊ ಫೈನಲಿ ಇವತ್ತು ನಾವು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತೀವಿ ಅಂತ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಹೇಳ್ಕೊಂಡಿದ್ರು. ಬಹುತೇಕ ಅಂತಿಮ ವರದಿ ಇವತ್ತೇ ಸಲ್ಲಿಕೆ ಆಗೋದು ಡೌಟು. ಇಲ್ಲಿ ತನಕದ ತನಿಖೆಯ ಸ್ಟೇಟಸ್ ಏನು ಅನ್ನೋದ್ರ ರಿಪೋರ್ಟ್ ಸಲ್ಲಿಕೆ ಆಗಬಹುದು ಅನ್ನೋ ಅಂದಾಜಿತ್ತು. ಹಾಗೆ ಆಗಿದೆ. ತನಿಖಾ ಪ್ರಗತಿ ವರದಿ ಸಲ್ಲಿಕೆ ಆಗಿದೆ. ಆಮೇಲೆ ಇವತ್ತು ಇಂಟ್ರೆಸ್ಟಿಂಗ್ ಆಗಿ ಒಂದು ವಾದ ನಡೀತಾ ಇದೆ. ಸಿಬಿಐ ತನಿಖೆಗೆ ಯಾಕೆ ಕೊಡಬೇಕು ಈ ಪ್ರಕರಣವನ್ನ ಅಂತ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ವಾದಿಸ್ತಾ ಇದ್ದಾರೆ. ಲೋಕಾಯುಕ್ತ ಪೊಲೀಸರ ವ್ಯಾಪ್ತಿಯಲ್ಲಿ ಪಾರದರ್ಶಕತೆ ಇಲ್ಲ ಅನ್ನೋದು ಅವರ ವಾದದ ಆಯಾಮ. ಲೋಕಾಯುಕ್ತದಿಂದ ಈ ತನಿಖೆ ಪಾರದರ್ಶಕವಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಜನರ ಮನಸ್ಸಲ್ಲಿ ಇದೊಂದು ಸ್ವತಂತ್ರ ತನಿಖೆ ಎಂಬ ಭಾವನೆನೇ ಇಲ್ಲ. ಹೀಗಾಗಿ ಸಿಬಿಐಗೆ ಮೂಡಾ ಕೇಸನ್ನ ಒಪ್ಪಿಸಬೇಕು ಅಂತ ಸುಪ್ರೀಂ ಕೋರ್ಟ್ನ ಕೆಲ ತೀರ್ಪಿನ ಆದೇಶವನ್ನ ಓದಿ ವಾದಿಸ್ತಾ ಇದ್ದಾರೆ. ಆರೋಪಿ ಸ್ಥಾನದಲ್ಲಿರುವ ವ್ಯಕ್ತಿ ಇಂಥದ್ದೇ ಸಂಸ್ಥೆಯಿಂದ ತನಿಖೆ ಆಗಬೇಕು. ಈ ಹಂತದಲ್ಲಿ ಆರೋಪಿಗಳ ವಾದವನ್ನ ಆಲಿಸಬೇಕಾಗಿಲ್ಲ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿನೇ ರಾಜಕಾರಣಿ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಓದಿ ತಮ್ಮ ವಾದಕ್ಕೆ ಇನ್ನಷ್ಟು ಅವರು ಪುಷ್ಟೀಕರಿಸುವಂತಹ ಅಥವಾ ಬಲ ತುಂಬಬಹುದಾದಂತಹ ಅಂಶಗಳನ್ನು ಹೇಳ್ತಾ ಇದ್ದಾರೆ. ನೋಡಿ, ಯಾರ ಮೇಲೆ ಆರೋಪ ಇರುತ್ತೆ ಅಂತ ವ್ಯಕ್ತಿ ಇಂಥ ತನಿಖೆ ಸಂಸ್ಥೆಯಿಂದ ಮಾಡಿ ಅಂತ ಹೇಳುವಂತಿಲ್ಲ ಅನ್ನೋದನ್ನ ಅವರು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಸಿಬಿಐಗೆ ಕೇಸ್ ವಹಿಸುವಂತೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆಯಲ್ಲಿ ಯಾಕಾಗಿ ಸಿಬಿಐ ಬೇಕು ಅನ್ನೋ ಅಂಶಗಳನ್ನ ವಿವರಿಸಬೇಕಾಗತ್ತೆ, ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಅದರಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದ ಕೆಲ ತೀರ್ಪುಗಳನ್ನ ಕೋರ್ಟ್ ಮಾಡ್ತಾ ಇದ್ದಾರೆ. ಮುಂದುವರೆದ ಭಾಗವಾಗಿ 141 ಫೈಲ್ಗಳು ಮೂಡಾದಲ್ಲಿ ಕಳುವಾಗಿದೆ. ಈ ರೀತಿ ಇರಬೇಕಾದ್ರೆ ಪಾರದರ್ಶಕ ತನಿಖೆ ಆಗತ್ತಾ? ಫೈಲ್ಗಳು ಮಿಸ್ಸಿಂಗ್ ಆಗಿದೆ. ಲೋಕಾಯುಕ್ತ ಪೊಲೀಸರ ವ್ಯಾಪ್ತಿಯಲ್ಲಿ ಪಾರದರ್ಶಕ ತನಿಖೆ ಸಾಧ್ಯನಾ ಅಂತ ಅವರು ಪ್ರಶ್ನಾರ್ಥಕ ಚಿಹ್ನೆಯನ್ನ ಎತ್ತುತ್ತಾ ಇದ್ದಾರೆ. ಡೌಟ್ ಅಂತಿದ್ದಾರೆ, ನಮಗೆ ನಂಬಿಕೆ ಇಲ್ಲ ಅಂತ ಅಂತಿದ್ದಾರೆ. ಮತ್ತೆ ಜನರ ಮನಸ್ಸಿನಲ್ಲೂ ಕೂಡ ಇದು ಸ್ವತಂತ್ರ ತನಿಖೆ ಎಂಬ ಭಾವನೆ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸಿಬಿಐಗೆ ವಹಿಸೋದು ಸೂಕ್ತ ಅನ್ನೋದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನದಲ್ಲಿ ಮಣಿಂದರ್ ಸಿಂಗ್ ಅವರು ಇದ್ದಾರೆ. ಈ ವಾದಕ್ಕೆ ಯಾವ ರೀತಿಯಾಗಿ ಕೌಂಟರ್ ಆಗುತ್ತೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ನಾವು ಲಾಸ್ಟ್ ಹಿಯರಿಂಗ್ ಅಲ್ಲಿ ಕೂಡ ನಿಮಗೆ ನೆನಪಿರಬಹುದು, ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅನ್ನ ಇವರು ರೈಸ್ ಮಾಡಿದ್ರು. ಮೂಡಾದ ಕಚೇರಿಯಿಂದ ಕೆಲವರು ಫೈಲ್ಗಳನ್ನು ಕದ್ದೊಯ್ದಿದ್ದಾರೆ, IAS IPS ರೇಂಜ್ನ ಆಫೀಸರ್ಸ್ ಬಂದು ಕಳ್ತನ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರು. ಕೋರ್ಟ್ ಅದನ್ನು ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿತ್ತು. ಈಗಲೂ ಕೂಡ ಮುಂದುವರೆದ ಭಾಗವಾಗಿ 141 ಫೈಲ್ಗಳು ಮೂಡಾದಲ್ಲಿ ಕಳುವಾಗಿದೆ, ಕದ್ದೊಯ್ದಿದ್ದಾರೆ. ಇದೆಲ್ಲವೂ ಆಗ್ತಾ ಇರೋದು ಎಲ್ಲಿ? ಸರ್ಕಾರದ ಅಧೀನದ ಸಂಸ್ಥೆಗಳಲ್ಲಿ. ಲೋಕಾಯುಕ್ತ ಸ್ವಾಯತ್ತ ಸಂಸ್ಥೆ ಆದ್ರೂ ಕೂಡ ಪೊಲೀಸರ್ಸ್ ಯಾರು? ಸರ್ಕಾರದಿಂದ ಆಯೋಜನೆಗೊಂಡವರು. ಅವರು ಪಾರದರ್ಶಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆಯನ್ನ ಇಟ್ಕೊಂಡು ಮಣಿಂದರ್ ಸಿಂಗ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಈ ಎಲ್ಲ ಮೆರಿಟ್ಸ್ ಅನ್ನು ಕನ್ಸಿಡರ್ ಮಾಡಬೇಕು, ಸಿಬಿಐ ಕೊಡಬೇಕು ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲ ಮಣಿಂದರ್ ಸಿಂಗ್ ಅವರ ವಾದದ ಭಾಗ ಆಗ್ತಾ ಇದೆ. ಮತ್ತು ಸುಪ್ರೀಂ ಕೋರ್ಟ್ ಈ ಹಿಂದೆ ಒಂದು ತೀರ್ಪನ್ನು ಕೊಟ್ಟಿದ್ದು, ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಇಂಥದ್ದೇ ಸಂಸ್ಥೆಯಿಂದ ತನಿಖೆ ಆಗಬೇಕು ಅಂತ ಹೇಳುವಂತಿಲ್ಲ ಅಂತ. ಈ ಹಂತದಲ್ಲಿ ಆರೋಪಿಗಳ ವಾದವನ್ನ ಆಲಿಸಬೇಕಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆಕ್ಷೇಪಣೆ ಎತ್ತಿದ್ರು ಯಾರು? ಸಿದ್ದರಾಮಯ್ಯ ಪರ ವಕೀಲರು. ಸಿಬಿಐಗೆ ಇದನ್ನ ತಗೊಂಡು ಹೋಗೋದು ಸರಿ ಅಲ್ಲ ಅಂತೆಲ್ಲ. ಇದಕ್ಕೆ ಇವರು ಹೀಗೆ ಕೌಂಟರ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಆದೇಶ ಹೀಗಿದೆ, ಕೋರ್ಟ್ ಮಾಡ್ತಾ ಇದೀವಿ ನೋಡಿ ಅಂತ ಅವರು ಕೌಂಟರ್ ಮಾಡ್ತಾ ಇದ್ದಾರೆ. ಮತ್ತು ಈ ಪ್ರಕರಣದ ತನಿಖೆ ಯಾರಿಗೆ ವಹಿಸಿದ್ರೆ ಸೂಕ್ತ ಅನ್ನೋದನ್ನ ಮನವರಿಕೆ ಕೂಡ ಮಾಡಿಕೊಡ್ತಾ ಇದೆ.
ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಮೂಡಾ ಕೇಸ್ನ ವಿಚಾರಣೆ ಆಗ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ. ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿ ಆಗಿರೋದ್ರಿಂದ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ನಾನು ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಅದರ ವಿಚಾರಣೆ ಈ ದಿನ ಇದೆ. ಈ ದಿನ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ CBI ವಹಿಸುವಂಥ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸೂಚನೆ ನೀಡಿಲ್ಲ. ಇದುವರೆಗೆ ಏನು ತನಿಖೆ ನಡೆದಿದೆ ಅದರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದರೆ ಅದರ ವರದಿಯನ್ನು ಅಷ್ಟೇ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ CBI ವಹಿಸುವಂಥ ಸೂಕ್ತ ಆದೇಶ ಮಾಡುತ್ತೆ. ಅಂತಿಮ ವರದಿ ಸಲ್ಲಿಸೋಕ್ಕೆ ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಇನ್ನೂ ತನಿಖೆ ನಡೀತಾ ಇರೋದ್ರಿಂದ ಈಗಲೇ ಅಂತಿಮ ವರದಿ ಸಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಈಗ ಇದುವರೆಗೂ ತನಿಖೆ ನಡೆದ್ರ ಬಗ್ಗೆ ಅಷ್ಟೇ ವರದಿ ಸಲ್ಲಿಸೋದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡೋದ್ರಿಂದ ಇವತ್ತು ಇದುವರೆಗೂ ಏನು ತನಿಖೆ ನಡೆಸಿದರೆ ಆ ಒಂದು ಬಗ್ಗೆ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ 99% ಇವತ್ತೇ ಒಂದು ಸೂಕ್ತ ಆದೇಶ ಆಗೋದ ನಿರೀಕ್ಷೆ ಇದೆ. ಒಂದು ಭಾಗ ಮಾನ್ಯ ನ್ಯಾಯಾಲಯ ಏನು ತೀರ್ಮಾನ ತಗೊಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಖಂಡಿತವಲ್ಲ ನಾನು ಮೊದಲಿನ ಪ್ರಕರಣ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಒಬ್ಬರ ವಿಚಾರಕ್ಕೆ ಸಂಬಂಧಪಟ್ಟ ನಾನು ಹೋರಾಟ ಮಾಡ್ತಿಲ್ಲ. ಸಿದ್ದರಾಮಯ್ಯರ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ನಿವೇಶನಗಳ ಅಕ್ರಮ ವ್ಯವಹಾರ ನಡೆದಿದೆ, ಸಾವಿರಾರು ಕೋಟಿಗಳ ಅಕ್ರಮ ವ್ಯವಹಾರ ನಡೆದಿದೆ. ಇದೆಲ್ಲರ ಸಮಗ್ರ ತನಿಖೆ ನಡೀಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿಕೊಂಡಿರುವಂಥದ್ದು ದೂರವಾಣಿ ಸಲ್ಲಿಸಿರೋದು. ಹಾಗಾಗಿ ಸಮಗ್ರ ತನಿಖೆ ನಡೆದ ನಂತರ ಸಾವಿರಾರು ನಿವೇಶನಗಳ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ಬಯಲಿಗೆ ಬರೋದಂತೂ ಖಚಿತ. ಮತ್ತು ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ರಾಜಕಾರಣಿಗಳು ಪ್ರಭಾವಿ ಅಧಿಕಾರಿ 2011 ನರ್ಮದಾ ಕೇಸನ್ನ ಅಲ್ಲಿ ಕೋರ್ಟ್ ಮಾಡಲಾಗ್ತಾ ಇದೆ. ಆರೋಪಿ ಸ್ಥಾನದಲ್ಲಿರೋರು ಇಂಥದೇ ಸಂಸ್ಥೆಯಿಂದ ತನಿಖೆ ಆಗಬೇಕು ಅಂತ ಕೇಳುವಂತಿಲ್ಲ. ಈ ಹಂತದಲ್ಲಿ ಆರೋಪಿಗಳ ವಾದವನ್ನ ಆಲಿಸಬೇಕಾಗಿಲ್ಲ. ಸುಪ್ರೀಂ ಕೋರ್ಟ್ನ ತೀರ್ಪು ನೋಡಿ ಇಂಥದ್ದೇ ಕೆಲ ಸಾಮ್ಯತೆಯನ್ನು ಹೋಲುವಂತಹ ಪ್ರಕರಣದಲ್ಲಿ ಹೀಗಿದೆ ಅಂತ ಕೋರ್ಟ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ವಕೀಲರು ಈ ತರದ ಕೇಸ್ಗಳನ್ನೆಲ್ಲ ಯಾಕೆ ತರ್ತಾರೆ ಅಂತ ಹೇಳಿದ್ರೆ ತಮ್ಮ ವಾದಕ್ಕೆ ಈ ಹಿಂದೆ ಪುರಸ್ಕಾರಗಳು ಸಿಕ್ಕಿದೆ, ಇದೇ ರೀತಿಯ ಸಿಮಿಲರ್ ಪ್ರಕರಣದಲ್ಲಿ ಪುರಸ್ಕಾರ ಸಿಕ್ಕಿದೆ ತಮ್ಮ ವಾದಕ್ಕೆ ಅಂತ ತೋರಿಸುವಂತಹ ಪ್ರಯತ್ನ. ನರ್ಮದಾ ಕೇಸ್ನ ಸಂಬಂಧಪಟ್ಟಂತೆ ಅಲ್ಲಿ ಆದೇಶವನ್ನ ಕೋರ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕೇಸ್ ಮಾತ್ರ ಅಲ್ಲ, ಒಂದು 3-4 ಕೇಸ್ಗಳನ್ನ ಮಣಿಂದರ್ ಸಿಂಗ್ ಅವರು ತಮ್ಮ ವಾದ ಮಾಡುವಂತಹ ಸಂದರ್ಭದಲ್ಲಿ ಆಸರೆಯಾಗಿ ಬಳಸಿದ್ದಾರೆ. ಆರೋಪಿ ಸ್ಥಾನದಲ್ಲಿರೋರು ಇಂಥದ್ದೇ ಸಂಸ್ಥೆಯಿಂದ ತನಿಖೆ ಆಗಬೇಕು ಅಂತ ಕೇಳುವಂತಿಲ್ಲ ಅನ್ನೋದು ಅವರ ವಾದದ ಮುಂದುವರೆದ ಭಾಗವಾಗ್ತಾ ಇದೆ.